ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಆಶಿಕ್ ಬಿಜಿ, ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ ನ ಫೌಂಡರ್ ಮತ್ತೆ ಡೈರೆಕ್ಟರ್. ಫ್ರೋಸನ್ ಶೋಲ್ಡರ್ ಅವರ ಹೆಪ್ಪುಗಟ್ಟಿದ ಭುಜದ ಬಗ್ಗೆ ಮಾತಾಡೋಣ. ತುಂಬಾ ಜನಕ್ಕೆ ಡಯಾಬಿಟೀಸ್ ಅಂತ ಇದೆ. ಇಂಡಿಯಾ ಒಂದು ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಅನ್ಬೋದು. ಯಾರಲ್ಲಿ ಶುಗರ್ ಕಂಟ್ರೋಲ್ ಇಲ್ವೋ ಅವರಲ್ಲಿ ಏನಾಗುತ್ತೆ ಅಂದ್ರೆ ಶುಗರ್ ಕ್ರಿಸ್ಟಲ್ಸ್ ಅನ್ನೋದು ಹೋಗಿ ಶೋಲ್ಡರ್ ಜಾಯಿಂಟ್ ಒಳಗಡೆ ಡೆಪಾಸಿಟ್ ಆಗುತ್ತೆ. ಸೊ ಇದರಿಂದ ಕೆಲವು ಸ್ಟಿಕ್ಕಿ ಸಬ್ಸ್ಟೆನ್ಸಸ್ ಅಂತ ಸೆಕ್ರೀಟ್ ಆಗೋದ್ರಿಂದ ಶೋಲ್ಡರ್ ಮೂವ್ಮೆಂಟ್ಸ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ, ಪೇನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಫ್ರೋಸನ್ ಶೋಲ್ಡರ್ ಅಥವಾ ಹೆಪ್ಪುಗಟ್ಟಿದ ಭುಜ ಅಂತಾರೆ. ಸೊ ಇದಕ್ಕೆ ಸರ್ಜರಿ ಅನ್ನೋದು ಅವಶ್ಯಕತೆ ಇಲ್ಲ. ಸೊ ನಮ್ಮಲ್ಲಿ ಇದಕ್ಕೆ ಹೈಡ್ರೋಡೈಲೇಟೇಷನ್ ಮತ್ತೆ ಪ್ಲಾಸ್ಮಾ ಥೆರಪಿ ಅಂತ ಮಾಡ್ತೀವಿ. ಸೊ ಇದು ಒಂದು ಡೇ ಕೇರ್ ಪ್ರೊಸೀಜರ್. ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಅಲ್ಟ್ರಾಸೌಂಡ್ ಮಿಷಿನ್ ಮುಖಾಂತರ ಹೋಗಿ ಎಲ್ಲಿ ಶೋಲ್ಡರ್ ಅಲ್ಲಿ ಮೂವ್ಮೆಂಟ್ಸ್ ಆಗ್ತಿಲ್ವೋ, ಎಲ್ಲಿ ಅಂಟ್ಕೊಂಡಿದೆಯೋ ಅಲ್ಲಿ ಹೋಗಿ ನಾವು ಆ ಲೇಯರ್ಸ್ನೆಲ್ಲ ಸಪರೇಟ್ ಮಾಡಿ ಮೂವ್ಮೆಂಟ್ಸ್ ಎಲ್ಲ ಬರೋಂಗೆ, ನೋವೆಲ್ಲ ಕಡಿಮೆ ಆಗೋಂಗೆ ಶೋಲ್ಡರ್ ಜಾಯಿಂಟ್ ನ ಫ್ರೀ ಅನ್ನೋದು ಮಾಡ್ತೀವಿ. ಇದಾಗಿ ಒಂದು 15-20 ದಿನ ಆದ್ಮೇಲೆ ನಿಮ್ದೇ ರಕ್ತ ತಗೊಂಡು ಒಂದು 10-12 ml ರಕ್ತದಲ್ಲಿ ಪ್ಲಾಸ್ಮಾ ಅಂತ ರೆಡಿ ಮಾಡಿ ಅದನ್ನ ಶೋಲ್ಡರ್ ಜಾಯಿಂಟ್ ಒಳಗಡೆ ಕೊಡ್ತೀವಿ. ಸೊ ಇದರಿಂದ ಜಾಯಿಂಟ್ ಒಳಗಡೆ ನಿಮ್ಗೆ ಏನೇ ಡ್ಯಾಮೇಜ್ ಆಗಿದ್ರು, ಟೇರ್ಸ್ ಆಗಿದ್ರು, ಇಲ್ಲಿವರೆಗೂ ಏನೇನೇ ಇಶ್ಯೂಸ್ ಇದ್ರು ಅದೆಲ್ಲ ಪ್ಲಾಸ್ಮಾ ಇಂದ ನಿಮ್ಗೆ ಹೀಲಿಂಗ್ ಆಗುತ್ತೆ. ಇದ್ರ ಜೊತೆ ನಿಮ್ಗೆ ಕೆಲವು ಎಕ್ಸರ್ಸೈಸಸ್ ಹೇಳ್ಕೊಡೋದ್ರಿಂದ, ಡಯಟ್ ಮಾಡಿಫಿಕೇಶನ್ಸ್ ಹೇಳ್ಕೊಡೋದ್ರಿಂದ ಕಂಪ್ಲೀಟ್ ನಾರ್ಮಲ್ ಫಂಕ್ಷನಿಂಗ್ ಗೆ ನೀವು ವಾಪಸ್ ಹೋಗ್ಬೋದು.